ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಂದು ಮಹತ್ವವಿದೆ, ಒಂದು ವಿಶೇಷತೆ ಇದೆ, ಒಂದು ಅರ್ಥವಿದೆ. ಅಂತಹ ಅರ್ಥ ಅಂದರೆ ಆಧ್ಯಾತ್ಮಿಕ ಅರ್ಥವಿದೆ. ಅಂತಹ ಪವಿತ್ರವಾದ ಹಬ್ಬಗಳಲ್ಲಿ ಒಂದು ವರಮಹಾಲಕ್ಷ್ಮಿ ಹಬ್ಬ. ಸ್ಕಂದ ಪುರಾಣದಲ್ಲಿ ಈ ವ್ರತದ ಬಗ್ಗೆ ಉಲ್ಲೇಖವಿದೆ. ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವ ಒಂದು ಕಥೆಯ ಪ್ರಕಾರ ಪಾರ್ವತೀ ದೇವಿಯು ಶ್ರೀ ಮಹಾದೇವನನ್ನು ಸ್ತ್ರೀಯರಿಗೆ ಸೌಭಾಗ್ಯ, ಸಂಪತ್ತು, ಧನ, ಕನಕ, ವಾಹನಾದಿ ವಸ್ತುಗಳಿಗೆ ಒಂದು ವ್ರತವನ್ನು ಹೇಳಿಕೊಡಿ ಪರಶಿವ ಎಂದು ಕೇಳಿದಾಗ ಶಿವನು ಮಹಾದೇವನು ವರಮಹಾಲಕ್ಷ್ಮಿ ವ್ರತದ ಮಹಿಮೆಯನ್ನು ವಿವರಿಸುತ್ತಾರೆ. ಜಗತ್ತಿನಲ್ಲಿ ಎಲ್ಲವೂ ಲಕ್ಷ್ಮೀ ಸ್ವರೂಪವೇ. ಆದ್ದರಿಂದ ಈ ಹಬ್ಬ ಎಲ್ಲರಿಗೂ ಶುಭ. ನಾವು ಅಂದುಕೊಂಡಿದ್ದನ್ನು, ಬೇಡಿದ್ದನ್ನು ವರವಾಗಿ ಕೊಡುವುದೇ ಮಹಾಲಕ್ಷ್ಮಿ. ವರವನ್ನು ಕೊಡುವ ಲಕ್ಷ್ಮಿಯೇ ವರಮಹಾಲಕ್ಷ್ಮಿ. ಶ್ರಾವಣದಲ್ಲಿ ಇದು ಮೊದಲನೇ ಹಬ್ಬ. ಈಗಾಗಲೇ ಪ್ರತಿಯೊಂದು ದಿನವೂ ಹಬ್ಬನೇ ಶ್ರಾವಣದಲ್ಲಿ. ವರಮಹಾಲಕ್ಷ್ಮಿ ವ್ರತ ಮೊದಲನೇ ಹಬ್ಬ. ಈ ಹಬ್ಬವನ್ನು, ಇದು ವ್ರತ ಕೂಡ ಹಬ್ಬ ಕೂಡ. ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷ ಶುಕ್ರವಾರದಂದು ವಿಶೇಷವಾಗಿ ಶ್ರಾವಣದಲ್ಲಿ ಬರುವ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಆಚರಿಸುತ್ತೇವೆ. ಈ ವರ್ಷ 2026ರಲ್ಲಿ ಅದು 21ನೇ ತಾರೀಕು, ಆಗಸ್ಟ್ 21ನೇ ತಾರೀಕು ಬಂದೆ. ಪೌರ್ಣಮಿ 27ನೇ ತಾರೀಕು ಬೆಳಗ್ಗೆ, ಗುರುವಾರ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ. ಶುಕ್ರವಾರ 28ನೇ ತಾರೀಕು 10 ಗಂಟೆಗೆ ಮುಗಿದೋಗುತ್ತೆ. ಆದ್ದರಿಂದ ಅದರಲ್ಲಿ ಏನೂ ನಿಮಗೆ ಕನ್ಫ್ಯೂಷನ್ನೇ ಬೇಡ. ಅದರ ಹಿಂದಿನ, ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಅಂದರೆ 21ನೇ ತಾರೀಕು. ಭವಿಷ್ಯೋತ್ತ ಪುರಾಣದಲ್ಲಿ ಹೇಳಿರೋದೇ ಹಾಗೆ, ಪೌರ್ಣಮಿಯ ಹಿಂದಿನ ಶುಕ್ರವಾರ. 21ನೇ ತಾರೀಕು ನಾವು ಹಬ್ಬ ಆಚರಿಸ್ತೇವೆ. ಆವತ್ತು, ಆ ದಿನ ಮಹಾಲಕ್ಷ್ಮಿಯು ಭೂಲೋಕಕ್ಕೆ ಬಂದು ಎಲ್ಲರ ಮನೆಗೂ ಹೋಗಿ ಆಶೀರ್ವಾದ ಮಾಡುತ್ತಾಳೆ ಎಂದು ಪ್ರತೀತಿ. 21ನೇ ತಾರೀಕಿನ ಶುಭ ಮುಹೂರ್ತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ. ಹೇಳ್ಬಿಡ್ತೀನಿ, ಕೆಲವರು ಆಫೀಸ್ಗೆ ಹೋಗೋರು ಇರ್ತಾರೆ, ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ. 5:15 7 ಗಂಟೆ. 7 ಗಂಟೆ ಒಳಗಡೆ ಮಾಡೋಕ್ಕಾಗದಿದ್ದವರು 7 ಗಂಟೆಯಿಂದ 8:30 ಒಳಗಡೆ ಪೂಜೆ ಮಾಡ್ಕೊಳ್ಳಿ. ಆಮೇಲಿನ ಮತ್ತೆ ಮಧ್ಯಾಹ್ನ ಬೇಕು ನಮಗೆ ಏನಾರು ಮುಹೂರ್ತ ಅಂದರೆ ಅಭಿಜಿನ್ ಲಗ್ನ 12:15 1 ಗಂಟೆ ಒಳಗಡೆ ಪೂಜೆ ಮಾಡಿಕೊಂಡ್ರೆ ಅವತ್ತು ತುಂಬ ಶುಭ ಇದೆ. 21ನೇ ತಾರೀಕು ಶುಕ್ರ ಶನಿ ಯೋಗ ಇದೆ. ತುಂಬ ಒಳ್ಳೆ ರಾಜಯೋಗದ ದಿನ ಅಂತ ಹೇಳ್ಬೋದು. ಬೆಳಗ್ಗೆ ಅನುರಾಧ ನಕ್ಷತ್ರ, ಸಂಜೆ ಜ್ಯೇಷ್ಠ ನಕ್ಷತ್ರ ಇದೆ. 2 ಒಳ್ಳೆ ನಕ್ಷತ್ರಗಳೇ. ಚೆನ್ನಾಗಿ ಪೂಜೆ ಮಾಡಿ ವರಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳಿ. ಈಗ ಎಲ್ಲರಿಗೂ ಗೊತ್ತಿರುತ್ತೆ ಪೂಜೆ ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ಮೊದಲಿನಿಂದ, ಅದೇ ಥರ ಮಾಡಿ. ಈಗ ಹೊಸಬ್ರು ಮಾಡಬೇಕು ಅಂತಿರ್ತಾರೆ, ಯಾಕೆಂದರೆ ಈ ವ್ರತವನ್ನು ಯಾರು ಬೇಕಾದ್ರೆ ಮಾಡ್ಬೋದು ಅಂತ ಒಂದು ಇದೆ. ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಬಿಟ್ಟುಬಿಡಬಾರ್ದು, ಅದೆಲ್ಲ ಏನೂ ಇಲ್ಲ. ಮಹಾಲಕ್ಷ್ಮಿ ಪ್ರತಿದಿನ ಪೂಜೆ ಮಾಡಲ್ವೇ, ಹಾಗೇ ಒಂದು ಸರಳ ಪೂಜೆಯನ್ನು ಕೂಡ ಹೊಸಬ್ರು, ಈಗ ಮದುವೆ ಆಗಿರ್ತಾರೆ, ಇಲ್ಲ ಮದುವೆ ಆಗೋದಕ್ಕೋಸ್ಕರ ಮಾಡ್ತಾರೆ, ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಬೋದು. ಹೊಸಬರಿಗೆ ಸರಳ ಪೂಜೆ ಹೇಳೋಣ. ಮೊದಲಿಗೆ ಮನೆ ಸ್ವಚ್ಛ ಮಾಡಿ, ಪೂಜೆ ಮಾಡುವ ಸ್ಥಳವನ್ನು ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳಿ. ಒಂದು ಮಣೆ ತಗೊಳ್ಳಿ, ಅದರ ಮೇಲೆ ರಂಗೋಲಿ ಹಾಕ್ಕೊಳ್ಳಿ, ಅಷ್ಟಪದ್ಮ ರಂಗೋಲಿ ಹಾಕ್ಕೊಳ್ಳಿ. ಅದರ ಮೇಲೆ ಲಕ್ಷ್ಮೀ ಫೋಟೋ ಇಟ್ಟು, ಅದರ ಮುಂದೆ ಒಂದು ಕಳಶವನ್ನು ಬೆಳ್ಳಿ ಅಥವಾ ತಾಮ್ರ ತೆಗೆದುಕೊಂಡು ನೀರು, ಅಕ್ಷತೆ
ಚಿಟಿಕೆ ಅರಿಶಿನ ಕುಂಕುಮ, ಪಚ್ಚಕರ್ಪೂರ, ಲಕ್ಷ್ಮೀ ಬೆಳ್ಳಿದೇನಾದ್ರು ಕಾಯಿನ್ ಇದ್ದರೆ ಹಾಕಿ, ಇಲ್ಲ ಅಂದರೆ 5 ಅಥವಾ 9 ₹5 ಕಾಯಿನ್ಗಳು ಸಿಗ್ತವೆ, ತಾಮ್ರ ಕಲರ್ ಇರುವಂಥ ₹5 ಕಾಯಿನ್ಗಳನ್ನ ಹಾಕಿ ಅದರ ಮೇಲೆ 5 ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಸ್ಥಾಪಿಸಿ ಅದರ ಮೇಲೆ ಬ್ಲೌಸ್ ಪೀಸ್, ಸೀರೆ ಉಡಿಸೋರು ಸೀರೆ ಉಡಿಸ್ಬೋದು. ನಾನು ಸರಳವಾಗಿ ಬ್ಲೌಸ್ ಪೀಸನ್ನು ಇಟ್ಟು ಸ್ಥಾಪನೆ ಮಾಡಿ, ಕಳಶ ಸ್ಥಾಪನೆ ಮಾಡಿ, ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲದರಿಂದ ಅಲಂಕಾರ ಮಾಡಿ ಚೆನ್ನಾಗಿ ಅಲಂಕಾರ ಪ್ರಿಯ ಹೆಣ್ಮಕ್ಳೇ ನೋಡಿದಿರೋ ಇಲ್ವೋ, ಈ ಪ್ರತಿಯೊಂದು ಹೆಣ್ಣು ಮಗಳು ಮಹಾಲಕ್ಷ್ಮಿನೇ ತಾನೆ. ನಂತರ ದೇವಿಗೆ ಹೂವು ಅಕ್ಷತೆ ಕೈಯಲ್ಲಿ ಹಿಡಿದು ನಿಮ್ಮ ಬೇಡಿಕೆಗಳನ್ನು, ಈಗ ಸಂಕಲ್ಪ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲರೂ, ಸಂಕಲ್ಪ ಮಾಡಲಿಕ್ಕೆ ಬರ್ದಿಲ್ಲದೆ ಇರೋರಿಗೆ ನಿಮ್ಮ ಇಷ್ಟಾರ್ಥಗಳನ್ನು ಅಕ್ಷತೆ ಹೂವು ತಗೊಂಡು ನಿಮ್ಮ ಏನು ಕೋರಿ ನೀವು ಈ ವ್ರತವನ್ನು ಮಾಡ್ತಿದ್ದೀರಾ, ಈ ಪೂಜೆಯನ್ನು ಮಾಡ್ತಿದ್ದೀರಾ ಅದನ್ನು ಹೇಳ್ಕೊಂಡು ಕಳಶದ ಹತ್ರ ಹಾಕ್ಬಿಡಿ. ಪೂಜೆ ಮಾಡಿ, ಅರಿಶಿನ ಕುಂಕುಮ ಹೂವು ಅಕ್ಷತೆ ಗಂಧ ಪೂಜೆ ಮಾಡಿ, ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೊಳ್ಳಿ ಕೂತ್ಕೊಂಡು. ಇನ್ನೂ ಮುಂದಕ್ಕೆ ಹೋಗ್ಬೋದು ಅಂದರೆ ಕನಕದಾರ ಸ್ತೋತ್ರ ಹೇಳಿ. ಎಲ್ಲರೂ ಸೇರಿ ಪೂಜೆ ಮಾಡಿ, ನೈವೇದ್ಯ ಮಾಡಿ, ಏನಿರುತ್ತೋ ನೀವು ಮಾಡ್ಕೊಂಡಿರ್ತೀರ. ಸಜ್ಜಿಗೆ ನೈವೇದ್ಯ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ಮಹಾಲಕ್ಷ್ಮಿಗೆ ಇಷ್ಟ ಅಂತ ಕೂಡ ಹೇಳ್ತಾರೆ. ಒಬ್ಬಟ್ಟು ಆಲ್ ಟೈಮ್ ಫೇವ್ರೇಟು ಮಹಾಲಕ್ಷ್ಮಿಗೆ. ಆಗದಿದ್ದವರು ಹಣ್ಣು ಕಾಯಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ. ಮಹಾಲಕ್ಷ್ಮಿ ಅಷ್ಟಕ ಇದೆ, ಅದನ್ನು ಓದ್ಕೊಳ್ಳಿ ಮಂಗಳಾರತಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹೀಗೆ ಹೇಳ್ಕೊಂಡು ಮಂಗಳಾರತಿ ಮಾಡಿ ಪೂಜೆ ಮುಗಿಸಿ. ವರಮಹಾಲಕ್ಷ್ಮಿ ವ್ರತ ಚೆನ್ನಾಗಿ ಆಚರಿಸಿ, ಎಲ್ಲ ಹೆಣ್ಣು ಮಕ್ಕಳು ಖುಷಿಯಾಗಿ ನಿಮಗೆ ಬೇಕಾದ್ದನ್ನು ಬೇಡಿ ಆ ಮಹಾಲಕ್ಷ್ಮಿಯನ್ನು ಒಲಿಸಿಕೊಂಡು. ಇವತ್ತಿನ ಒಂದು ವರಮಹಾಲಕ್ಷ್ಮಿ ವ್ರತ ಬಂದಿದೆ, ನಾನು ಹೇಳಿದೆ ಪೌರ್ಣಿಮೆಗಿಂತ ಮುಂಚಿನ ಶುಕ್ರವಾರ ಅಂತ. ಅಲ್ಲಿಂದ ನಮಗೆ ಏನು ಆಗಬಹುದು, ಏನಾಗುತ್ತೆ ನಮ್ಮ ಲೈಫಲ್ಲಿ, ಅದೆಲ್ಲರಿಗೂ ಕ್ಯೂರಿಯಾಸಿಟಿ. ಒಂದು ಭವಿಷ್ಯವನ್ನು ನಮಗೇನಾಗುತ್ತೆ ಎಲ್ಲ ಆ ರಾಶಿಯವರು ಅವರವರ ರಾಶಿನ ನೋಡ್ಕೊಂಡು ಹೋಗ್ಬಿಡ್ಬೇಡಿ, ಎಲ್ಲ ರಾಶಿನೂ ಕೇಳಿಸ್ಕೊಡಿ. ಅಲ್ಲಿ ಮಡಿಲಕ್ಕಿ ಇಡೋದನ್ನು ಮರಿಬೇಡಿ ದಯವಿಟ್ಟು. ಎಲ್ಲ ಹೆಣ್ಮಕ್ಳು ಮಡ್ಲಕ್ಕಿ, ಏಕೆಂದರೆ ಆ ಮಡ್ಲಕ್ಕಿಯನ್ನು ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು. ಆದ್ದರಿಂದ ಅಕ್ಕಿ, ಬೆಲ್ಲ, ಹುರ್ಗಡ್ಲೆ, ಕಾಯಿ, ವೀಳ್ಯದೆಲೆ, ಅಡಿಕೆ, ₹101 ದಕ್ಷಿಣೆ, ಬಾಳೆಹಣ್ಣು, ಬಳೆ ಬಂಗಾರ ಅಂತ ಒಂದು ಪ್ಯಾಕೆಟ್ ಸಿಗುತ್ತೆ, ಅದು ಇಟ್ಬಿಟ್ರಂತೂ ಎಲ್ಲದನ್ನು ಇಟ್ಟಂಗಾಗುತ್ತೆ. ಅದಷ್ಟನ್ನು ಇಟ್ಟು ಪೂಜೆ ಮಾಡಿ ಮಾರನೇ ದಿನ ಅಥವಾ ಭಾನುವಾರ ತೆಗೆದುಕೊಂಡು ಹೋಗಿ ಯಾವುದಾದ್ರು ಮಹಾಲಕ್ಷ್ಮಿ ದೇವಸ್ಥಾನ ಸಿಕ್ಕಿದ್ರೆ ಇನ್ನೂ ಅದ್ಭುತ, ಇಲ್ಲಾಂದರೆ ಯಾವ ದೇವಿ ಸಿಗ್ತಾಳೆ ಆ ದೇವಿ ದೇವಸ್ಥಾನದಲ್ಲಿ ಕೊಟ್ಟು ಬನ್ನಿ. ಇದು ಎಲ್ಲ ಹೆಣ್ಮಕ್ಳಿಗೂ ಇದು ಪರಿಹಾರದ ಥರನೇ ಇದು ಆ್ಯಕ್ಚುಲಿ. ಮಡ್ಲಕ್ಕಿ ಕೊಟ್ಟು ಬನ್ನಿ. ಇನ್ನು ಕಟಕ ರಾಶಿಯಲ್ಲಿ ಗುರುಗೋಚಾರ, ಗುರು ಉದಯ 19ನೇ ತಾರೀಕಿಂದ ಸೂರ್ಯ ಮುಂದಕ್ಕೆ ಹೋದ್ಮೇಲೆ ಅವರು ಗುರು ಮಹಾರಾಜ್ ಒಳ್ಳೆ ಶುಭ ಫಲವನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಅಕ್ಕಿ, ಕಡಲೆಕಾಳು, ಹೆಸರು ಕಾಳು, ಬೆಲ್ಲ, ದಿನದಲ್ಲಿ ಏನು ದಿನಸಿ ಪದಾರ್ಥಗಳು, ತೊಗರಿಬೇಳೆ ಎಲ್ಲದನ್ನು ಕೊಡಿ ಅಂತ ಹೇಳ್ತೀನಿ. ಮೇಷರಾಶಿಗೆ ಸೂರ್ಯನ ಅರ್ಘ್ಯ, ಸೂರ್ಯನನ್ನು ಪೂಜೆ ಮಾಡಿ ಅಂತ ಹೇಳ್ತೀನಿ. ಶ್ರೀರಾಮ್ ಚಾಂಟ್ ಮಾಡಿ ಅಂತ ಹೇಳ್ತೀನಿ. ತೊಗರಿಬೇಳೆ ದಾನ ಕೊಡಿ. ಮಂಗಳವಾರ
ಭಾನುವಾರ ಯಾವತ್ತು ನಿಮ್ಮ ಕೈಲಾಗುತ್ತೆ ತೊಗರಿಬೇಳೆ. ಅದರ ಜೊತೆಗೆ ವೃಷಭ ರಾಶಿ, ಮಾತಿನ ಕಡೆ ಸ್ವಲ್ಪ ಗಮನ ಇರಲಿ. ಯಾರಿಗೋ ಇದು ಎಲ್ಲರಿಗೂ ಇದೆ. ಯಾಕೆಂದರೆ ಗುರು ಕಟಕದಲ್ಲೇ ಗುರು ಆಶ್ಲೇಷ ನಕ್ಷತ್ರಕ್ಕೆ ಹೋಗ್ತಾರೆ, ಕಾಂಬಿನೇಷನ್ ಇದೆ. ಆದ್ದರಿಂದ ಬುಧ ಅಂದ್ರೇ ಮಾತಿನಲ್ಲಿ ಸಿಹಿ ಇರಲಿ, ಸ್ವೀಟಾಗೆ ಮಾತಾಡಿ. ಯಾರು ನಿಮ್ಗೆ ಹರ್ಟ್ ಮಾಡಿದ್ರು ಅಷ್ಟೇ, ಹರ್ಟ್ ಮಾಡಲಿಲ್ಲ ಅಂದರೂ ಅಷ್ಟೇ, ಎಲ್ಲರ ಜೊತೆ ಚೆನ್ನಾಗಿರಿ. ಅದು ಆ್ಯಕ್ಚುಲಾಗಿ ಪರಿಹಾರ ನಿಮಗೆ ಎಲ್ಲರಿಗೂ. ಇದು ಮಿಥುನ ರಾಶಿಯವ್ರಿಗೆ, ಇವ್ರಿಗೆ ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ, ಮಾತಿನಲ್ಲಿ ಕಂಟ್ರೋಲ್ ಇರಲಿ. ಬುಧ ಆಧಿಪತ್ಯ ಮತ್ತು ಗುರು ಆಶ್ಲೇಷದಲ್ಲಿರೋದ್ರಿಂದ ಮಾತಿನ ಕಡೆ ಅವ್ರು ಹೇಳಿದ್ದೇ ಆಗ್ಬಿಡತ್ತೆ. ಅವರು ಅದೇ ಹೇಳಿದೆ, ಮಾತು ಸಿಹಿಯಾಗಿರಲಿ ಅಂತ. ಮಿಥುನ ರಾಶಿಯವರು ಎಕ್ಸ್ಟ್ರಾ ಸ್ವಲ್ಪ ಅದರ ಕಡೆ ಗಮನ ಕೊಡಿ. ದಯವಿಟ್ಟು ಯಾರಿಗೂ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಬೇಡಿ. ಮಂತ್ರ ಜಪ ಮಾಡೋ ನಾಲಿಗೆಯಲ್ಲಿ ನಾವು ಬೈಲಿಕ್ಕೆ ಹೋಗಬಾರ್ದು, ಕಾಮೆಂಟ್ ಹೊಡೆಯೋಕ್ಕೆ ಹೋಗಬಾರ್ದು. ಕಟಕ ರಾಶಿಯವ್ರಿಗೆ ಗುರು ಮಹಾರಾಜ್ ಅಲ್ಲೇ ಇದ್ದಾರೆ. 12 ವರ್ಷ ಆದಮೇಲೆ ಗುರು ಅಲ್ಲಿ ಬಂದಿರ್ತಾರೆ. ಈಗ ಅಸ್ತರಾಗಿದ್ದರು, ಈಗ ಉದಯವಾಗುತ್ತೆ. 19ನೇ ತಾರೀಕು ಉದಯವಾಗಿ ಹೋಗುತ್ತೆ. ಶಿವಲಿಂಗದ ಮೇಲೆ ಜಲಾಭಿಷೇಕ. ಅದಾಗಲಿಲ್ಲ ಅಂದರೆ ಹಾಲು, ಶಿವನ ದೇವಸ್ಥಾನಕ್ಕೆ ಹಾಲು ಕೊಟ್ಟು ಬನ್ನಿ. ನಿಮಗೆ ತುಂಬ ನಿಮಗೆ ನಾನು ಕಟಕ ರಾಶಿಗೆ ಹೇಳ್ತೀನಿ, ಈ ವರ್ಷ ಸಡನ್ನಾಗಿ ಮ್ಯಾರೇಜ್ ಆಗುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಅದು ತುಂಬ ಟ್ರೆಂಡಿಂಗ್ ಆಗೋಗಿತ್ತು. ಸೊ ಸುಮಾರು ಈಗ ಯಾರ್ಯಾರಿಗೆ ಕಟಕ ರಾಶಿಯವ್ರಿಗೆ ಎಲ್ಲರಿಗೂ ಸಡನ್ ಮ್ಯಾರೇಜ್ ಆಗಿದೆ. ಒಳ್ಳೆಯದಾಗಲಿ, ಒಳ್ಳೆ ಜೀವನ ಕಂಡಿಡ್ಕೊಳ್ಳಿ. ಕಟಕ ರಾಶಿ ಯಾವಾಗಲೂ ಇದು ಜಲಾಭಿಷೇಕ ಶಿವಲಿಂಗದ ಮೇಲೆ. ಯಾರು ಶಿವಲಿಂಗವನ್ನು ಇಟ್ಕೊಳ್ದಿದ್ದವರು, ನಾರ್ತಲ್ಲೆಲ್ಲ ನಾವು ಅಲ್ಲಿಗೆ ಹೋಗಿ ಹಾಕಿ ಬರ್ಬೋದು. ಇಲ್ಲಿ ಆ ಥರ ನಮಗೆ ಅನುಕೂಲವಿಲ್ಲ. ಸೊ ಅದರಿಂದ ನೀವು ಕೊಟ್ಟು ಬನ್ನಿ, ಹಾಲು ಕೊಟ್ಟು ಬನ್ನಿ, ಅಭಿಷೇಕಕ್ಕೆ ಕೊಟ್ಟು ಬನ್ನಿ ಶಿವನ ದೇವಸ್ಥಾನಕ್ಕೆ. ಅವರು ಮಾಡ್ತಾರೆ, ಪುರೋಹಿತರು ಮಾಡ್ತಾರೆ. ಇನ್ನು ಸಿಂಹರಾಶಿ, ಸೂರ್ಯ ಸಿಂಹರಾಶಿಲೇ ಎಲ್ಲ ಕೆಲಸಗಳು ಆಗುತ್ತೆ, ನಿಂತು ಹೋದ ಕೆಲಸಗಳೆಲ್ಲ ಆಗುತ್ತೆ ಸಿಂಹರಾಶಿಯವ್ರಿಗೆ. ಗುರು 12ನೇ ಮನೆಯಲ್ಲಿರೋದ್ರಿಂದ ಶುಭ ಖರ್ಚು, ಮನೆ, ಮದುವೆ, ಅದು ಶುಭ ಖರ್ಚು ಇದಕ್ಕೆ ಬರುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೂ ಕೇತು ಮಹಾರಾಜ್ ಅಲ್ಲೇ ಇರೋದ್ರಿಂದ ಬಾಳೆಹಣ್ಣು ದಾನ ಮಾಡಿ, ಮತ್ತು ಗಣೇಶನ ಪೂಜೆ ಮಾಡಿ. ಮತ್ತು ನಾನು ಹೇಳ್ತೀನಿ, ಎಲ್ಲ ರಾಶಿಯವರಿಗೂ ಅನ್ವಯವಾಗುತ್ತೆ. ಬಡವರಿಗೆ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ. ನನ್ನ ಪ್ರಕಾರ ಊಟದ ವ್ಯವಸ್ಥೆ ಮಾಡಿಕೊಡಿ, ತುಂಬ ಒಳ್ಳೆಯದಾಗುತ್ತೆ ಸಿಂಹರಾಶಿಯವ್ರಿಗೆ. ಈ ವರಮಹಾಲಕ್ಷ್ಮಿ ವ್ರತ ಅನ್ನೋದು ತುಂಬ ಚೆನ್ನಾಗಿ ನಿಮಗೆ ಆಗಿಬರುತ್ತೆ. ಕನ್ಯಾ ರಾಶಿಗೂ ಕನ್ಯಾ ರಾಶಿಗೆ ಈಗ ಇವ್ರಿಗೂ ಕೂಡ ಬಡವರಿಗೆ ದಾನ ಮಾಡಿ ಅಂತ ಹೇಳ್ತೀನಿ. ಹಾಲು ಮೊಸರು ಡೊನೇಟ್ ಮಾಡಿ. ಸಿಹಿ ತಿಂಡಿ ಮಕ್ಕಳಿಗೆ, ಬರ್ಫಿ, ಅದು ಬಿಳಿ ಕಲರ್ ಇರಲಿ, ಅದು ಮಕ್ಕಳಿಗೆ ಹಂಚಿ ಅಂತ ಹೇಳ್ತೀನಿ ಕನ್ಯಾ ರಾಶಿಯವ್ರಿಗೆ. 6ನೇ ಮನೆ ಶನಿ ವಕ್ರಿ ಮೀನದಲ್ಲಿ. ಸೊ 6ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾರೆ, ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಆದರೆ ಅವರ ನಿಂತು ಹೋದ ಕೆಲಸಗಳು ಮತ್ತು ಗೌರ್ಮೆಂಟ್ ಕೆಲಸಗಳು ಎಲ್ಲ ಆಗುತ್ತೆ ಕನ್ಯಾ ರಾಶಿಯವ್ರಿಗೆ. ಆಯಿತಾ? ತುಲಾರಾಶಿ, ಇವ್ರಿಗಂತೂ ಹೇಳಿ ಮಾಡಿಸಿದ ವ್ರತ ವರಮಹಾಲಕ್ಷ್ಮಿ ವ್ರತ. ಇವರು ಕೂಡ ಬಡವರಿಗೆ ಹೆಲ್ಪ್ ಮಾಡಿ. ಮಂಗಳವಾರ ಬಡವರಿಗೆ ಊಟ ಕೊಡಿಸಿ, ಮತ್ತು ಸ್ವೀಟ್ ಹಂಚಿ, ಮಕ್ಕಳಿಗೆ ಸ್ವೀಟ್ ಹಂಚಿ. ಹೆಸರು ಕಾಳು ದಾನ ಹೇಳ್ತೀನಿ ನಾನು. ತುಲಾರಾಶಿಯವರು ಹೆಸರು ಕಾಳು ದಾನ ಮಾಡಿ ನಿಮ್ಮ ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಏನಿದೆ
ಅದು ಸಾಲ್ವ್ ಆಗುತ್ತೆ. ವೃಶ್ಚಿಕ ರಾಶಿ ಭಚಕ್ರದ ಝೋಡಿಯಾಕ್ದು 8ನೇ ರಾಶಿ ವೃಶ್ಚಿಕ ರಾಶಿ. ಕುಜ ಅಧಿಪತಿ. ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತೊಗರಿಬೇಳೆ ದಾನ ಕೊಡಿ. ಆಂಜನೇಯನ ಮಂಗಳವಾರದಂದು ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ತುಂಬ 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 ಒಳ್ಳೆಯದಾಗುತ್ತೆ. ಧನುಸ್ಸಿಗೆ 8ನೇ ಮನೆಯಲ್ಲಿ ಗೋಚಾರ. ಸೊ ಯಾರ್ಯಾರು ರಹಸ್ಯ ವಿದ್ಯೆಗಳಲ್ಲಿದ್ದೀರಾ ಅವ್ರಿಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ರಿಸರ್ಚ್ ಮಾಡೋರು ಹಾಗಂತ ಎಲ್ಲರೂ ಅಕಲ್ಟ್ ವಿದ್ಯೆಗಳನ್ನು ಕಲಿಯೋಕ್ಕಾಗಲ್ಲ ಅಲ್ವಾ, ಎಲ್ಲರೂ ಅಸ್ಟ್ರಾಲಜಿಗೆ ಹೋಗೋಕ್ಕಾಗಲ್ಲ ಅಲ್ವಾ. ಅವರವರ ಪ್ರೊಫೆಷನ್ನಲ್ಲಿ ಅವರು ರಿಸರ್ಚ್ ಮಾಡ್ತಾ ಹೋದರೆ ಅದು ಅದ್ಭುತ, ಅವ್ರಿಗೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ಒಂದು ಶುಭ ಫಲ ಕೊಟ್ಟೇ ಕೊಡ್ತಾರೆ, ಯಾಕೆಂದರೆ ಕಟಕದಲ್ಲಿ ಗುರು ಉಚ್ಚ. ಆದ್ದರಿಂದ ಅದು ಅವರಿಗೆ ಧನುಸ್ಸು ರಾಶಿಯವರಿಗೆ ಅಕ್ಕಿ, ತೊಗರಿಬೇಳೆ ದಾನ, ಹಾಲು ಕೊಟ್ಟು ಬನ್ನಿ ಅಂತ ಹೇಳ್ತೀನಿ ಇವರಿಗೂ ಕೂಡ ಸಹಿತ. ಶಿವನ ದೇವಸ್ಥಾನ. ಮಕರ ರಾಶಿಲಿ ಗುರು ನೀಚ ಆದರೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ, ಯಾಕೆಂದರೆ 10ನೇ ಮನೆ ರಿಸಲ್ಟ್ ಅಂತೂ ಇದೆ. ಮತ್ತು 2ನೇ ಮನೆಯಲ್ಲಿ ಶನಿ ವಕ್ರಿ. 2ನೇ ಮನೆ ಏನು ಅವ್ರದ್ದು ಕರ್ಮ ಏನು ಫುಲ್ಫಿಲ್ ಆಗಿರಲಿಲ್ಲ ಅದನ್ನು ಪೂರೈಸ್ಬಿಟ್ಟು ಹೋಗಕ್ಕೆ ಬಂದಿದ್ದಾರೆ. ಡಿಸೆಂಬರ್ ತನಕ ನಿಮಗೆ ಚಾನ್ಸ್ ಇದೆ. ನೀವು ಏನೇನು ತಪ್ಪು ಮಾಡಿದ್ರಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದ, ಪ್ರೊಫೆಷನಲ್ ಕರೆಕ್ಷನ್ನ, ಮನೆಯಲ್ಲಿ ಕರೆಕ್ಷನ್ನ ಎಲ್ಲದನ್ನು ಮಾಡ್ಕೊಳ್ಳಿ. ಮಕರ ರಾಶಿ. ಕುಂಭರಾಶಿ ಮತ್ತು ವಕ್ರ ಶನಿ ಬಂದರೆ ಅವರಿಗೆ ಕುಂಭರಾಶಿಯವರಿಗೆ ಏನಾದರೂ ಯಾವುದಾದ್ರು ಕೆಲಸಗಳು ಬಿಟ್ಟು ಹೋಗಿದ್ರೆ ಅವ್ರು ಮಾಡಬೇಕಾಗಿತ್ತು, ಅವ್ರಿಗೆ ಕೊಡಬೇಕಾಗಿತ್ತು ಶನಿ ಮಹಾರಾಜ್, ಅದನ್ನು ಕೊಟ್ಟು ಹೋಗಲಿಕ್ಕೆ ಬಂದಿದ್ದಾರೆ. ಒಳ್ಳೆಯದೇ ಆಗುತ್ತೆ. ಮೀನರಾಶಿ ಝೋಡಿಯಾಕ್ 12ನೇ ರಾಶಿ. ಮೀನದಲ್ಲೇ ಗೋಚಾರ 7.5 ಮೇಷ ಕುಂಭ, ಮೀನ ಮೇಷದಲ್ಲಿ ನಡೀತಾ ಇತ್ತು. ಈಗ ಮೀನದಲ್ಲೇ ವಕ್ರ ಶನಿ ಇರೋದು. ಅವ್ರಿಗೂ ಕೂಡ ಇವ್ರಿಗೆ ವಿಷ್ಣು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ. ಮತ್ತು ಕಡಲೆಕಾಳು ದಾನ, ಬೆಲ್ಲ ಮತ್ತು ಕಪ್ಪು ಎಳ್ಳು ಇದಿಷ್ಟನ್ನು ದಾನ ಕೊಡಿ ಅಂತ ಕೇಳ್ಕೊಳ್ತೀನಿ. ವರಮಹಾಲಕ್ಷ್ಮಿ ವ್ರತ ಚೆನ್ನಾಗಿ ಆಚರಿಸಿ ಎಲ್ಲ ಹೆಣ್ಣು ಮಕ್ಕಳು ಖುಷಿಯಾಗಿ ನಿಮಗೆ ಬೇಕಾದ್ದನ್ನು ಬೇಡಿ ಆ ಮಹಾಲಕ್ಷ್ಮಿಯನ್ನು ಒಲಿಸಿಕೊಂಡು ಪೂಜೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಗುರುಭ್ಯೋ ನಮಃ.